ರಾಯಚೂರಿನಲ್ಲಿ ಬೇಸಿಗೆ ಜಾಸ್ತಿ ಆಗ್ತಾ ಇದ್ದಂತೆ ಈ ಮಂಗನ ಬಾವು ಕಾಯಿಲೆ ಪಾಪ ಪುಟಾಣಿ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಶಾಲೆಯ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎಲ್ರಿಗೂ ಜಾಗೃತಿ ಮೂಡಿಸೋಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಏನಿದು ಮಂಗನ ಬಾವು ಕಾಯಿಲೆ, ಹೇಗಿರ್ಬೇಕು ನಾವು ಇದರಿಂದ ದೂರವಾಗಿರೋಕೆ ನೋಡ್ತಾ ಹೋಗೋಣ. ರಾಯಚೂರಿನಲ್ಲಿ ಮಕ್ಕಳನ್ನ ಕಾಡ್ತಾ ಇದೆ ಮಂಗನ ಕಾಯಿಲೆ. ಒಂದೇ ಗ್ರಾಮದ 150ಕ್ಕೂ ಹೆಚ್ಚು ಜನರಿಗೆ ಮಂಗನ ಬಾವು. ಮಂಗನ ಕಾಯಿಲೆ ಆತಂಕ, ಶಾಲೆಗೆ ವಿದ್ಯಾರ್ಥಿಗಳು ಗೈರು. ಬೇಸಿಗೆ ಕಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮಂಗನ ಬಾವು ಕಾಯಿಲೆ ಈಗ ರಾಯಚೂರು ಜಿಲ್ಲೆಯ ಮಕ್ಕಳನ್ನ ಬಾಧಿಸ್ತಾ ಇದೆ. ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನೀರಲಕೆರೆ ಗ್ರಾಮವೊಂದರಲ್ಲೇ 150ಕ್ಕೂ ಹೆಚ್ಚು ಮಕ್ಕಳಲ್ಲಿ ಮಂಗನ ಬಾವು ಕಾಯಿಲೆ ಕಾಣಿಸಿಕೊಂಡಿದೆ. ಇನ್ನು ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಹರಡಿ ಇಡೀ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಮಂಗನ ಬಾವು ಕಾಣಿಸಿಕೊಂಡಿದೆ. ಕಳೆದ 1 ತಿಂಗಳಿಂದ ಮಂಗನ ಬಾವು ಕಾಯಿಲೆ ಕಾಣಿಸಿಕೊಂಡಿದೆ. ಕುತ್ತಿಗೆ ಭಾಗದಲ್ಲಿ ಬಾವು, ತಲೆನೋವು, ಸ್ನಾಯು ಸೆಳೆತ ಹಾಗೂ ಜ್ವರದಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ಕಾಯಿಲೆಯಿಂದಾಗಿ ಮಕ್ಕಳು ಶಾಲೆಗೆ ಹೋಗದೆ ನಿತ್ಯ ಗೈರಾಗ್ತಾ ಇದ್ದಾರೆ. ಹೆಚ್ಚು ಸಂಖ್ಯೆಯ ಮಕ್ಕಳಲ್ಲಿ ಕಾಯಿಲೆ ಕಾಣಿಸಿಕೊಂಡ್ರೂ ಆರೋಗ್ಯ ಇಲಾಖೆ ಎಚ್ಚೆತ್ತಿಲ್ಲ. ಇದು ಗ್ರಾಮಸ್ಥರು ಆಕ್ರೋಶಕ್ಕೆ ಕಾರಣವಾಗ್ತಿದೆ. ನಮ್ಮ ಶಾಲೆಯಲ್ಲಿ ಈಗ 1 ತಿಂಗಳಿಂದ ಮಂಗನ ಬಾವು ಅಂತ ಹೇಳಿ ಒಂದು ಕಾಯಿಲೆ ಕಾಡ್ತಾ ಇದೆ. ಇದು ಮೊದಲಿಗೆ ಮಕ್ಕಳಿಗೆ 2 ರಿಂದ 3 ದಿನ ಜ್ವರ ಬರುತ್ತೆ. ಆನಂತರ ಮುಖ ಎಲ್ಲ ದಪ್ಪ ಊದ್ಕೊಂತದ. ದಪ್ಪ ಊದ್ಕೊಂಡಾಗ ಮಕ್ಕಳು ಅದರಿಂದ ನೋವು ಅನುಭವಿಸ್ತದ. ಜೊತೆಗೆ ಅವರಿಗೆ ಆಹಾರ ಸೇವಿಸೋಕ್ಕೂ ಕಷ್ಟ ಆಗುತ್ತೆ. ಅದು ಒಬ್ಬರಿಗಿಂದ ಒಬ್ಬರಿಗೆ ಹರಡ್ತಾ ಇದೆ. ಇಲ್ಲಿವರೆಗೂ ನಮ್ಗೆ ಆರೋಗ್ಯ ಇಲಾಖೆಯಿಂದನೂ ಕೂಡ ಮಕ್ಕಳಿಗೆ ಈ ಕಾಯಿಲೆ ಬಂದಿದ್ದಕ್ಕೆ ಯಾವ ಒಂದು ರೋಗ ನಿರೋಧಕ ಇಂಜೆಕ್ಷನ್ ಇರ್ಬೋದು, ಮಾತ್ರೆ ಇರ್ಬೋದು ಯಾವುದೂ ನೀಡಿಲ್ಲ. ಮಂಗನ ಬಾವು ಕಾಯಿಲೆ ಪಸರಿಸ್ತಾ ಇದ್ದಂತೆ ಎಚ್ಚೆತ್ತಿರುವಂತಹ ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸೋದಕ್ಕೆ ಮುಂದಾಗಿದೆ. ಶಾಲೆಯ 302 ಮಕ್ಕಳನ್ನ ತಪಾಸಣೆ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಮಂಗನ ಬಾವು ಕಾಯಿಲೆಗೆ ಜಿಲ್ಲೆಯಲ್ಲಿ 100% ಲಸಿಕೆಯನ್ನ ನೀಡಲಾಗಿದೆ. ಇನ್ನು ಚಿಕಿತ್ಸೆ ಪಡೆದ 3-4 ದಿನದಲ್ಲಿ ಮಕ್ಕಳು ಹುಷಾರಾಗ್ತಿದ್ದಾರೆ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಸೊ ಮಮ್ಸ್ ಕಾಯಿಲೆ ಅಲ್ಲೆಲ್ಲ ಮಕ್ಕಳಿಗೆ ಬಂದಿದೆ ಸ್ಕೂಲಲ್ಲಿ. ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅನ್ನೋದು ಈಗಾಗಲೇ ನಮ್ಮೆಲ್ಲ ಕ್ಷೇತ್ರ ಮಟ್ಟದ ವೈದ್ಯಾಧಿಕಾರಿಗಳಿಗೂ ಎಲ್ಲ ತಾಲೂಕಾರಿಗೆ ಅದರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲ ಸ್ಕೂಲ್ಗಳು ಮತ್ತು ಊರಲ್ಲಿ ಯಾವುದಾದ್ರೂ ಈ ಥರ ಮಂಗನ ಬಾಹುಗಳು ಅಂದರೆ ಮಮ್ಸ್ ಅಂತ ಹೇಳ್ತೀವಿ ಬಂದರೆ ಇದಕ್ಕೆ ಯಾವುದು ಹೆದರೋದು ಬೇಕಾಗಿಲ್ಲ. ಸಿಂಪಲ್ ಒಂದು ಪ್ಯಾರಾಸಿಟಮಾಲ್ ತೊಗೊಂಡ್ರೆ ನಾವು ಜ್ವರ ಕಡಿಮೆ ಮಾಡ್ಬೋದು, ಅದರದ್ದು ಪೇನ್ನು ಕಡಿಮೆ ಮಾಡ್ಬೋದು. ಸೊ ಅದಕ್ಕೆ ಮಂಗನ ಬಾವು ಅಂತ ಒಂದು ಆತಂಕಕಾರಿ ಅದಿಲ್ಲ. ಇದು ರುಟೀನಾಗಿ ಸಮ್ಮರಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆಯ 100% ಫುಲ್ ಇಮ್ಯುನೈಸೇಷನ್ ಮಾಡೋದ್ರಿಂದ ಆತಂಕ ಪಡೋದೇನು ಬೇಕಾಗಿಲ್ಲ. ಅದೇನೇ ಇರಲಿ, ಮಂಗನ ಬಾವು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಆಗಿರೋದ್ರಿಂದ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ. ಆರೋಗ್ಯ ಇಲಾಖೆ ಗ್ರಾಮೀಣ ಭಾಗದಲ್ಲಿ ಅಗತ್ಯ ಜಾಗೃತಿ ಹಾಗೂ ಚಿಕಿತ್ಸಾ ಸೌಲಭ್ಯಗಳನ್ನ ಕಲ್ಪಿಸಬೇಕಾಗಿದೆ. ವಿಜಯ್ ಪಬ್ಲಿಕ್ ಟಿವಿ ರಾಯಚೂರು.